ನಾನು ಈ ಎಲೆಕ್ಷನ್ ಪ್ರಾರಂಭ ಆದಮೇಲೆ ಎಲ್ಲೂ ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ. ಐ ಹ್ಯಾವ್ ನಾಟ್ ಡನ್ ಪ್ರೆಸ್ ಕಾನ್ಫರೆನ್ಸ್ ಎನಿವೇರ್, ಬಟ್ ಐ ಹ್ಯಾವ್ ಕಮ್ ಹಿಯರ್. ನಾನು ಇಲ್ಲಿಂದ ಬೆಳಗಾಂನಲ್ಲೇ ನನ್ನ ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕು ಅಂತೇಳಿ ಭಾಳ ಆತ್ಮವಿಶ್ವಾಸದಿಂದ ಬಂದಿದ್ದೇನೆ. ನಮ್ಮ ಪ್ರಜಾಧ್ವನಿ ಇಲ್ಲಿಂದ ಪ್ರಾರಂಭ ಮಾಡಿ ಗಾಂಧಿ ಬಾವಿಯಿಂದ ನೀರು ತೆಗೆದು ತಮ್ಮೆಲ್ಲರ ಸಮ್ಮುಖದಲ್ಲಿ ಆ ಕೊಳೆಯನ್ನು ಇಲ್ಲಿಂದ ತೆಗಿಬೇಕು ಅಂಥೇಳಿ ಇಲ್ಲಿ ನೀರನ್ನು ಚೆಲ್ಲಿ ರಸ್ತೆ ಪರಕೆ ಗುಡಿಸಿ ಯಾತ್ರೆ ಪ್ರಾರಂಭ ಮಾಡಿದು. ಇಲ್ಲಿಂದ ಹೋಗಿ ಬೆಳಗಾಂ ಚಿಕ್ಕೋಡಿಗೆ ಹೋಗಿ ಚಿಕ್ಕೋಡಿಲಿ ಎಲ್ಲ ಮನೆ ಬೆಳಗಬೇಕು ಅಂಥೇಳಿ ಗೃಹಜ್ಯೋತಿಯನ್ನು ಪ್ರಾರಂಭ ಮಾಡಿ ಅನೌನ್ಸ್ಮೆಂಟ್ ಮಾಡಿದು. ಹಾಗೆ 5 ಗ್ಯಾರಂಟಿಗಳನ್ನು ಕೂಡ ತಂದು ನಿಮ್ಮೆಲ್ಲರ ಆಶೀರ್ವಾದದಿಂದ ಬೆಳಗಾಮಲ್ಲೂ ಒಳ್ಳೆ ಸೀಟ್ ಬಂತು. ರಾಜ್ಯದ ವಿವಿಧ ಮೂಲೆಯಲ್ಲಿ 136 ಸೀಟನ್ನು ನಾವು ಗೆದ್ದು ಸರ್ಕಾರ ರಚನೆ ಮಾಡಿದ್ದೇವೆ. ಈಗ ನಿನ್ನೆ ಭಾಳ ಸಂತೋಷ, ಮೈಸೂರಿನಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಬಂದಿದ್ದರು. ನಿನ್ನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ. ಅವರ ಪ್ರಣಾಳಿಕೆಯನ್ನು ಬಿಜೆಪಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಸರ್ಕಾರ ಇದ್ದಾಗ ಬಿಜೆಪಿ ಪ್ರಣಾಳಿಕೆಗೆ ಶಕ್ತಿ ಬರುವುದಿಲ್ಲ. ಏಕೆಂದರೆ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವರು ಏನು ಅನುಷ್ಠಾನಕ್ಕೆ ತಂದರೂ ಜನರಿಗೆ ಏನು ಮುಟ್ಟಿಸಿದ್ರು, ಅದು ಭಾಳ ಮುಖ್ಯವಾದಂಥ ವಿಚಾರ. ಚುನಾವಣಾ ಪ್ರಣಾಳಿಕೆಗೆ ಶಕ್ತಿ ಯಾವತ್ತೂ ಬರುವುದಿಲ್ಲ. ಏಕೆಂದರೆ ಸರ್ಕಾರ ಇದ್ದಾಗ ಅವ್ರಿಗೆ ಜನರಿಗೆ ಏನು ಒತ್ತು ಕೊಡ್ಬೋದು ಅಂತ ಎಲ್ಲ ಕಾರ್ಯರೂಪ ಮಾಡಲಿಕ್ಕೆ ಅವಕಾಶ ಇತ್ತು. ಆ ಅವಕಾಶನ ಜನರ ಬದುಕಿನ ಬಗ್ಗೆ, ಬರೀ ಭಾವನೆ ಬಗ್ಗೆ ಯೋಚನೆ ಮಾಡಿದ್ರೆ ಹೊರತು ಜನರ ಬದುಕಿನ ಬಗ್ಗೆ ಅವರು ಯೋಚನೆ ಮಾಡಲಿಲ್ಲ. ನಾನು ಬಿಜೆಪಿ ದೇಶದ ಪ್ರಧಾನಮಂತ್ರಿ ಇರ್ಬೋದು, ಅವ್ರ ಪಕ್ಷದ ಅಧ್ಯಕ್ಷ ಇರ್ಬೋದು, ಅವ್ರ ಪಕ್ಷದ ಯಾವುದೇ ನಾಯಕರು, ನಾನು ಕೇಳೋದು ಇಷ್ಟೇ, ನಿಮ್ಮ ಪ್ರಣಾಳಿಕೆ ಆಯಿತು, ಬಿಡುಗಡೆ ಮಾಡಿದ್ದೀರಿ, ನಾನು ಅದ್ರ ಬಗ್ಗೆ ಈಗ ಸದ್ಯಕ್ಕೆ ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಅದು ಅನುಷ್ಠಾನಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪ್ರಣಾಳಿಕೆ ಹೋದ ವರ್ಷ ನೀವು ಏನು ಹೇಳಿದ್ರಿ? ಕಪ್ಪು ಹಣ ತರ್ತೇನೆ, ಜನಕ್ಕೆ ಹಂಚ್ತೇನೆ ಅಂತ ಹೇಳಿದ್ರಿ. ಕಾಂಗ್ರೆಸ್ ಅವರೆಲ್ಲ ಕಪ್ಪು ಹಣನ ಸ್ವಿಸ್ ಬ್ಯಾಂಕಲ್ಲಿ ಇಟ್ಟುಬಿಟ್ಟಿದ್ದಾರೆ, ತಂದು ಎಲ್ಲರ ಅಕೌಂಟ್ಗೂ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರಿ. ಹೋದ ಎಲೆಕ್ಷನು ನೀವು ಪ್ರಧಾನಮಂತ್ರಿ ಆದರೆ ನಿಮ್ಮ ಪಾರ್ಟಿ 300ಕ್ಕೂ ಹೆಚ್ಚು ಸೀಟ್ ಬಂತು. ಈ ದೇಶದಲ್ಲಿ ಒಂದು ಆಡಳಿತವನ್ನು ನೀವು ಮಾಡಿದ್ರಿ. ಈ ನಿಮ್ಗೆ ಅವಕಾಶ ಇದ್ದಾಗ ಎಷ್ಟು ಕಪ್ಪು ಹಣ ಬಂತು, ಯಾರ ಅಕೌಂಟಿಗೆ ದುಡ್ಡು ಹಾಕಿದ್ರಿ? ಸರ್ಕಾರ ಬಂದ ತಕ್ಷಣ ಎಲ್ಲರೂ ಕೂಡ ಜನ್ ಧನ್ ಅಕೌಂಟ್ ಅಂತ ಮಾಡಿದ್ರಿ. ನೀವು ಕಾಸು ಕೊಡದೆ ಹೋದ್ರು ನಿಮ್ಮ ಕೈಲಿ ಅಕೌಂಟ್ ಮಾಡಿಸಿ ಎಲ್ಲರಿಗೂ ನೀವು ಮಾಡಿದ್ರಿ. ನೀವು ಮಾಡಾದ್ಮೇಲೆ ಅವ್ರ ಅಕೌಂಟ್ಗೆ ಏನಾದರೂ ದುಡ್ಡು ಹಾಕಿದ್ರಾ? ಇದು ಒಂದು ಮೊದಲನೇ ಪ್ರಶ್ನೆ ನಿಮಗೆ. ಫಸ್ಟ್ ಲೀಡರ್ಸ್ ಉತ್ತರ ಕೊಡಬೇಕು ಇದಕ್ಕೆ. ಬಿಜೆಪಿ ದೇಶದ ಪ್ರಧಾನಿ ಉತ್ತರ ಕೊಡಬೇಕು, ಅವ್ರ ಪಕ್ಷದ ಅಧ್ಯಕ್ಷ ನಡ್ಡಾನು ಉತ್ತರ ಕೊಡಬೇಕು, ಎಲ್ಲರೂ ಉತ್ತರ ಕೊಡಬೇಕು ಇದಕ್ಕೆ. ನಂಬರ್ 1. ಎರಡನೇ ವಿಚಾರ, ಈಗ ರೈತರ ಆದಾಯನ ಅವರ ಬೆಲೆಗೆ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ರೈತರ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ಯಾವ ರೈತನ ಆದಾಯ ಡಬಲ್ ಮಾಡಿದ್ರಿ? ಇಲ್ಲ ರೈತರನ್ನಾರು ನೀವು ಕೇಳಬೇಕು, ಇಲ್ಲ ಅವ್ರದಾರು ಯಾವ್ದಾದ್ರು ಒಂದು ಲೆಕ್ಕ ಇಟ್ಕೊಂಡು ನಾವು ಈ ರೀತಿ ರೈತರ ಆದಾಯನ ಡಬಲ್ ಮಾಡ್ದೋ, ರೈತರಿಗೆ ಬೆಳೆದಂಥ ಬೆಲೆಗೆ ಒಳ್ಳೆ ಬೆಲೆ ಕೊಡಿಸ್ತೋ ಅಂತ ಹೇಳಿದ್ರೆ ಆಗ ನಮ್ಗೆ ಅರ್ಥ ಆಗ್ತದೆ. ಈ ಮಧ್ಯದಲ್ಲಿ 3-4 ಕಾಯ್ದೆ ತಂದ್ರಿ. ಮೊದಲನೇ ಬಾರಿಗೆ ಇತಿಹಾಸದಲ್ಲಿ ರೈತರು ಎಷ್ಟು ಅನ್ನದಾತರು ಶಕ್ತಿವಂತರು ಅಂದರೆ 700 ಜನ ರೈತರು ಪ್ರಾಣ ಕೊಟ್ಟ ಮೇಲೆ ಅವ್ರ ಒತ್ತಡಕ್ಕೆ ಮಣಿದು ಇವತ್ತು ನೀವು ಕೆಲವು ಕಾಯ್ದೆನ ವಾಪಸ್ ತೆಗೆದುಕೊಂಡ್ರಿ. ನಮ್ಮ ರಾಜ್ಯದಲ್ಲೂ
ಆ ಕಾಯ್ದೆನ ನಾವು ಅದನ್ನು ಚೇಂಜ್ ಮಾಡೋಕ್ಕೆ ಹೊರಟ್ರೆ ನೀವು ಇಲ್ಲಿ ವಿರೋಧ ಮಾಡಿದ್ರಿ, ಅಲ್ಲಿ ಒಪ್ಕೊಂಡ್ರಿ. ಇಲ್ಲಿ ನಾವು ಕಾಯ್ದೆನ ವಿರೋಧ ಮಾಡಬೇಕು ಅಂತ ನಮ್ಮ APMC ಬೇರೆ ಬೇರೆದೆಲ್ಲ ನಾವು ಮಾಡಕ್ಕೆ ಹೋದರೆ ಅದಕ್ಕೆ ವಿರೋಧ ಮಾಡಿದ್ರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.